ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಿದ್ದೀರಾ ವಿ.ಎ ಟಾಕ್ಸ್. ಇವತ್ತಿನ ವಿಷಯ ಬಂದೇನಪ್ಪ ಅಂದರೆ ಬಿಗ್ ಬಾಸ್ ಕಡೆಯಿಂದ ಒಂದು ಹೊಸ ಪ್ರಮೋ ಇಟ್ಟಿದ್ದಾರೆ. ಪ್ರಮೋ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಎಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಅಪ್ಡೇಟ್ನ ಕೊಡ್ತಾನೆ ಇರ್ತೀನಿ. ನನಗಂತೂ ಈ ಪ್ರಮೋ ನೋಡಿ ಏನಿಸ್ತು ಅಂದರೆ ಈ ಥರ ಮಾತಾಡಲೇಬೇಕಿತ್ತು. ಯಾಕಂದರೆ ಅಶ್ವಿನಿ ಅವರು ತಾನಾಗೆ ಹೀರೋ ಅನ್ಕೊಬಿಟ್ಟಿದ್ದಾರೆ. ನನಗೇನೋ ಇದು ಸರಿ ಅನಿಸುತ್ತೆ ವೀಕ್ಷಕರೇ. ಅಪ್ಪು ಬಸ್ಗೆ ಜೈ ಅಂತ ಹೇಳೋಣ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಏನಪ್ಪ ಆಗುತ್ತೆ ಅಂದರೆ ಅಶ್ವಿನಿ ಅವರು ಕೂಲ್ ಆಗಿ ಕಾವ್ಯ ಜೊತೆ ಮಾತಾಡ್ತಾ ಇರ್ತಾರೆ. ಏನಪ್ಪ ಮಾತಾಡ್ತಾ ಇರ್ತಾರೆ ಅಂದರೆ, ನೀನ್ ರೈಟ್ ನಾನ್ ರೈಟ್ ಅಂತ ಅಲ್ಲ, ನಮಗೆ ಒಂದು ಮಾತಾಡ್ಕೊಳ್ಳೋಕ್ಕೆ ಒಂದು ವೇದಿಕೆ ಸಿಗ್ಲಿಲ್ವಲ್ಲ ಅನ್ನೋದು ಬೇಜಾರು ಅಂತ ಹೇಳ್ತಾರೆ ಅಶ್ವಿನಿ ಅವರು. ಅದಕ್ಕಾಗಿ ಕಾವ್ಯ ಅವರು ಹೇಳ್ತಾರೆ, ಏನಪ್ಪ ಹೇಳ್ತಾರೆ ಕಾವ್ಯ ಅವರು ಅಂದರೆ, ನಿಮ್ಮ ಜೊತೆ ಮಾತಾಡೋ ಅವಶ್ಯಕತೆನೇ ಇರಲಿಲ್ಲ ಅಂತ ಹೇಳ್ತಾರೆ. ಅದಕ್ಕಾಗಿ ಅಶ್ವಿನಿ ಅವರು ಹೇಳ್ತಾರೆ, ನನಗೂ ನಿನ್ನ ಜೊತೆ ಮಾತಾಡೋ ಅವಶ್ಯಕತೆನೇ ಇರಲಿಲ್ಲ ಅಂತ ಹೇಳ್ತಾರೆ. ಅದ ನಂತರ ಕಾವ್ಯ ಅವರು ಹೇಳ್ತಾರೆ, ಏನಪ್ಪ ಹೇಳ್ತಾರೆ ಕಾವ್ಯ ಅವರು ಅಂದರೆ, ನಿಮಗೂ ಈಗ ಇತ್ತು, ಅದಕ್ಕಾಗಿ ನೀವು ನನ್ನ ಜೊತೆ ಬಂದು ಮಾತಾಡಲಿಲ್ಲ ಅಂತ ಹೇಳ್ತಾರೆ. ಅದಕ್ಕಾಗಿ ಅಶ್ವಿನಿ ಅವರು ಹೇಳ್ತಾರೆ, ಏನಪ್ಪ ಹೇಳ್ತಾರೆ ಅಂದರೆ, ಅಶ್ವಿನಿ ಅಂತ ಪವರ್ ಕಾರ್ಡ್ ಯೂಸ್ ಮಾಡ್ಕೊಂಡು ನೀನು ಆಡ್ತಾ ಇದೆಯಾ ಅಂತ ಹೇಳ್ತಾರೆ. ಅದಕ್ಕಾಗಿ ಕಾವ್ಯ ಅವರು ಓವರ್ ರಿಯಾಕ್ಷನ್ ಕೊಟ್ಟು ಏನಪ್ಪ ಹೇಳ್ತಾರೆ ಅಂದರೆ, ನಿನ್ನ ಹೆಸರು ಹಿಡ್ಕೊಂಡು ಆಡೋದು ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಅದಕ್ಕಾಗಿ ಅಶ್ವಿನಿ ಅವರು ಹೇಳ್ತಾರೆ, ನೀನು ಅಂತ ಹೇಳ್ಬೇಡ, ರೆಸ್ಪೆಕ್ಟ್ ಕೊಡು ಅಂತ ಹೇಳ್ತಾರೆ. ಅದಕ್ಕಾಗಿ ಕಾವ್ಯ ಅವರು ಹೇಳ್ತಾರೆ, ನೀನು ರೆಸ್ಪೆಕ್ಟ್ ಕೊಟ್ಟರೆ ನಾನು ರೆಸ್ಪೆಕ್ಟ್ ಕೊಡ್ತೀನಿ ಅಂತ ಹೇಳ್ತಾರೆ ವೀಕ್ಷಕರೇ. ಅದರ ನಂತರ ಅಶ್ವಿನಿ ಅವರು ಹೇಳ್ತಾರೆ, ಏನಾದ್ರು ಪೌರುಷ ತೋರಿಸ್ಬೇಕಾಗಿದ್ರೆ ಆಟದಲ್ಲಿ ತೋರಿಸ್ಬೇಕಾಯಿತು, ಟಾಸ್ಕ್ ಆಡಿ ತೋರಿಸ್ಬೇಕಾಯಿತು, ಬರೀ ಮಾತಾಡೋದಲ್ಲ ಅಂತ ಹೇಳ್ತಾರೆ. ಅದಕ್ಕಾಗಿ ಕಾವ್ಯ ಅವರು ಹೇಳ್ತಾರೆ, ನಾನು ಹಂಗೆ ಮಾತಾಡೋದು ನನ್ನ ಇಷ್ಟ ಅಂತ ಹೇಳ್ತಾರೆ ವೀಕ್ಷಕರೇ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ. ಕಮೆಂಟ್ ಮಾಡೋದ ನಂತರ ಯಾರಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವೆಲ್ಲ ವಿಡಿಯೋ ನೋಡ್ತಾರೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ. ಜೈ ಅಪ್ಪು ಬಾಸ್ ಅಂತ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ವೀಕ್ಷಕ.